So let's continue the remaining part of the lesson. Previously what happened, both Janardana and Karima met on the way and they had the conversation. And Janardana was telling you should have gone to school and your father shouldn't have joined you for the BD factory. Now, let's resume the lesson. 10 ವರ್ಷ ಹುಡುಗ ಕರಿಮನಿಗೆ ಏನು ಅರ್ಥವಾಗದಿದ್ದರೂ ಆ ಸಮಯಕ್ಕೆ ಜನಾರ್ದನನ ಮಾತೆ ಸರಿ ಎಂದು ತೋರಿತು. ಸೊ ಕರೀಮಾ ವಾಸ್ ಬೇರ್ಲಿ 10-year-old ಬಾಯ್, 10 ವರ್ಷದ ಹುಡುಗ. ಏನು ಅರ್ಥವಾಗದಿದ್ದರೂ ದೋ ಹಿ ಡಿಂಟ್ ಅಂಡರ್ಸ್ಟ್ಯಾಂಡ್ ಮಚ್, ಆ ಸಮಯಕ್ಕೆ ಜನಾರ್ದನನ ಮಾತೆ ಸರಿ ಎಂದು ತೋರಿತು. ಸೊ ದಟ್ ಟೈಮ್ ಹಿ ಫೆಲ್ಟ್ ವಾಟ್ ಎವರ್ ಜನಾರ್ದನ ಇಸ್ ಟೆಲಿಂಗ್ ಈಸ್ ಓನ್ಲಿ ಕರೆಕ್ಟ್. ಹುಡುಗರು ಕವಲು ದಾರಿಗೆ ಬಂದು ನಿಂತರು. ಬೋತ್ ದ ಬಾಯ್ಸ್ ದೇ ಕೇಮ್ ನಿಯರ್ ದ ಸ್ಪ್ಲಿಟ್ ರೋಡ್, a road which is split into 2 roads. ಓಕೆ, ಒಂದು ದಾರಿ ಶಾಲೆಯ ಕಡೆಗೆ, ಒನ್ ವೇ ಟುವರ್ಡ್ಸ್ ದ ಸ್ಕೂಲ್, ಇನ್ನೊಂದು ಬಿಡಿ ಕಾರ್ಖಾನೆ ಎಡೆ ಹೋಗುವುದಿತ್ತು. ಒನ್ ಮೋರ್ ಟುವರ್ಡ್ಸ್ ಬಿಡಿ ಫ್ಯಾಕ್ಟ್ರಿ. ಕವಲಾದ ಆ ಗೆಳೆಯರಿಬ್ಬರ ಪ್ರತೀಕದಂತೆ. ಸೊ ಇಟ್ಸ್ ಲೈಕ್ ರೆಪ್ರೆಸೆಂಟೇಷನ್. ಪ್ರತೀಕ ಮೀನ್ಸ್ ರೆಪ್ರೆಸೆಂಟೇಷನ್ ಆಫ್ ದ ರೋಡ್ಸ್. ಸೊ ಒನ್ ಈಸ್ ಕರೀಮಾ, ಒನ್ ಮೋರ್ ಇಸ್ ಜನಾರ್ದನ. So Kavalada road means like this. See, one is Karima and one more is Janardhan. ಹಾಗಾದರೆ ನಾನು ಹೋಗ್ತೀನೋ ಎಂದು ಹೇಳಿದ ಜನಾರ್ದನ ಶಾಲೆಯೆಡೆ ಕೈ ತೋರುತ್ತಾ. Then Janardana was showing his finger towards school and he told, then I will also go. ಅಲ್ಲಿ ನೋಡೋ ಕರೀಂ, ನಮ್ಮ ಶಾಲೆ ಹತ್ತಿರ ಕಾಣುತ್ತಲ್ಲ ಹಳದಿ ಮನೆ, ಅದೇ ಸಾಮಿ ಮನೆ. ಅಲ್ಲಿ ನೋಡೋ ಕರೀಂ ಸಿ ದೇರ್, ನಮ್ಮ ಶಾಲೆ ಹತ್ತಿರ ಕಾಣ್ತಾ ಇದೆಯಲ್ಲ ಹಳದಿ ಮನೆ. ಸೊ ದೇರ್ ಇಸ್ ಒನ್ ಯೆಲ್ಲೋ ಹೌಸ್ ವಿಚ್ ಯು ಸಿ ದೇರ್, ಅದೇ ಸಾಮಿ ಮನೆ. ದಟ್ ಈಸ್ ಓನ್ಲಿ ಸಾಮೀಸ್ ಹೌಸ್. ಸಾಮಿ ವಾಸ್ ಅ ಫ್ರೆಂಡ್ ಆಫ್ ಜನಾರ್ದನ, ವೇರ್ ಜನಾರ್ದನ ಈಸ್ ಗೋಯಿಂಗ್ ಟು ಗೋ ದೇರ್, ಪ್ಲೇ ಫಾರ್ ಸಮ್ ಟೈಮ್, ಹ್ಯಾವ್ ಫುಡ್ ಅಂಡ್ ದೆನ್ ಗೋ ಟು ಸ್ಕೂಲ್. ನೀನು ನೋಡಿಲ್ಲ ಅವನ, ಯು ಹ್ಯಾವ್ ನಾಟ್ ಸೀನ್ ಹಿಮ್, ತುಂಬಾ ಒಳ್ಳೆಯವನು, ಹಿ ಈಸ್ ಅ ವೆರಿ ಗುಡ್ ಬಾಯ್. ಸಾಯಂಕಾಲ ಸ್ಕೂಲು ಬಿಟ್ಟ ಮೇಲೆ ನಾವೆಲ್ಲರೂ ಸೇರಿ ಅವರ ಮನೆಯಲ್ಲೇ ಚಾಪು ಕೊಕ್ಕಾಟ ಎಲ್ಲ ಆಡ್ತೀವಿ. ಸೊ ಸಾಯಂಕಾಲ ಈವ್ನಿಂಗ್ ಆಲ್ಸೋ ಆಫ್ಟರ್ ಸ್ಕೂಲ್ ಬಿಟ್ಟ ಮೇಲೆ ವಿ ಆಲ್ ಟುಗೆದರ್ ಇನ್ ದೇರ್ ಹೌಸ್ ಓನ್ಲಿ ಚಾಪು ಕೊಕ್ಕಾಟ, ದೇ ಆರ್ ಆಲ್ ಡಿಫ್ರೆಂಟ್ ಗೇಮ್ಸ್ ಎಲ್ಲ ಆಡ್ತೀವಿ. ವಿ ಪ್ಲೇ ದೇರ್. ಈಗ ನೀನು ಬಾರೋ, ಚೆನ್ನಾಗಿರುತ್ತೆ. ನಾವು ಯು ಆಲ್ಸೋ ಕಮ್, ಇಟ್ ವಿಲ್ ಬಿ ನೈಸ್, ವಿ ಕ್ಯಾನ್ ಪ್ಲೇ. ಅಚ್ಚ, ಕರೀಂ ವಿಲ್ ಸೇ ಅಚ್ಚ. ಅಚ್ಚ ಮೀನ್ಸ್ ಓಕೆ, ಓಕೆ. ಗೆಳೆಯನ ತುಂಬು ಹೃದಯದ ಕರೆಗೆ ಯಾಂತ್ರಿಕವಾಗಿ ಕರೀಮಾ ಅಚ್ಚ ಎಂದು ಹೇಳಿದುದೇನೋ ದಿಟ. ಸೊ ಗೆಳೆಯನ ತುಂಬು ಹೃದಯದ ಕರೆಗೆ, ಹೀಸ್ ಲೈಕ್ ಹೀಸ್ ಫುಲ್ ಆಫ್ ಹಾರ್ಟ್, ಹಿ ಕಾಲ್ಡ್ ವಿತ್ ಫುಲ್ ಆಫ್ ಹಾರ್ಟ್ and he mechanically, yantrika means mechanically, without much interest, he said just acha. Karima acha ಎಂದು ಹೇಳಿದುದೇನೋ ದಿಟ. ದಿಟ means ನಿಜ, ಟ್ರೂ. ಓಕೆ. ಆದರೆ ಮರುಕ್ಷಣವೇ ಕಾರ್ಖಾನೆಯ ನೆನಪಾಗಿ, ಬಟ್ ದ ನೆಕ್ಸ್ಟ್ ಮಿನಿಟ್, ಮರುಕ್ಷಣವೇ ಕಾರ್ಖಾನೆ, ದ ಬಿಡಿ ಫ್ಯಾಕ್ಟ್ರಿ ನೆನಪಾಗಿ, ಓಕೆ, he that came into his mind, the ಬಿಡಿ ಫ್ಯಾಕ್ಟ್ರಿ. ಅದು ಹೇಗೆ ಸಾಧ್ಯ, ಹೌ ಇಸ್ ಇಟ್ ಪಾಸಿಬಲ್ ಎಂದು ವಿಚಾರಕ್ಕೊಳಗಾದ. ಸೊ he went into that thought, how is it possible. ಆ ಕಾರ್ಖಾನೆಯಲ್ಲಿ ಸಂಜೆಯ ಹೊತ್ತು ಕೆಲಸ ತೆಗೆದುಕೊಳ್ಳುತ್ತಿದ್ದರು. ಈವ್ನಿಂಗ್ ಆಲ್ಸೋ ದೇ ಮೇಕ್ ಹಿಮ್ ವರ್ಕ್. ಒಂದೊಂದು ಸಾರಿ 7:30-8 ಗಂಟೆಯವರೆಗೆ. ಸೊ ಸಮಟೈಮ್ಸ್ ಟಿಲ್ ನೈಟ್ 7:30 ಆನ್ 8, ಸಮಟೈಮ್ಸ್ 8 o'clock ಆಲ್ಸೋ. ಸರಿಯಾದ ಬೆಳಕಿಲ್ಲದ ಕೋಣೆಯೊಳಗೆ ಕೂಡಿಸಿ ಬಿಡುತ್ತಿದ್ದರು. They used to put him, kone is a room, they used to put him in a room where sariyada belakillade, it used to be little dark, though it was dark and it will be dark. ಕೂಡಿಸಿ ಬಿಡುತ್ತಿದ್ದರು. They used to put him there. ಬಿಡಿಯನ್ನು ಕಟ್ಟುವಾಗ ಹೊಗೆಸಪ್ಪು ತುಂಬಲು ಅನುಕೂಲವಾಗುವಂತೆ, ಸೊ ಬಿಡಿಯನ್ನು ಕಟ್ಟುವಾಗ they tie that bidi, okay, it will not be a machine made with some thread, red thread they will tie. They will put, ಹೊಗೆಸಪ್ಪು is the tobacco leaf. They will put inside that with inside a leaf and they will fold it and they will tie it with a small thread. ಹೊಗೆಸೊಪ್ಪು ತುಂಬಲು ಅನುಕೂಲವಾಗುತ್ತಂತೆ ಪತ್ತ ಎಲೆಗಳನ್ನು ಕತ್ತರಿಸಿ ಇಡುವುದು ಅವನ ಕೆಲಸವಾಗಿತ್ತು. ವಾಟ್ ವಾಸ್ ಹಿಸ್ ವರ್ಕ್ ಇನ್ ದ ಫ್ಯಾಕ್ಟರಿ ವಾಸ್ ದ ಲೀವ್ಸ್. These are the leaves which are used for the beadi making. So he has to cut this in such a way that so that they will be able to make that beadi nicely. ಮಧ್ಯೆ ಯಾವಾಗಲಾದರೂ ಆ ನರಕದಿಂದ ಹೊರಗೆ ಹೋಗಲು ಮಿಸುಕಾಡಿದರೆ, ಸೊ ಇನ್ ಬಿಟ್ವೀನ್, ಇಫ್ ಹಿ ಹ್ಯಾಸ್ ಟು ಗೆಟ್ ಔಟ್ ಆಫ್ ದಿಸ್ ನರಕ, ಹೆಲ್, okay, so he used to feel it as hell.
ಹೊರಗೆ ಹೋಗಲು ಮಿಸುಕಾಡಿದರೆ ಇಫ್ ಹಿ ವಾಂಟ್ಸ್ ಟು ಗೋ, ಇಫ್ ಹಿ ಫೀಲ್ಸ್ ದಟ್, ಅಪ್ಪನ ಕ್ಷುದ್ರ ನೋಟ, ದ ಡೆವಿಲ್ ಲುಕ್ ಆಫ್ ಫಾದರ್, ಅಪ್ಪನ ಕ್ಷುದ್ರ ನೋಟ ಸುಮ್ಮನೆ ಕುಳಿತುಕೋ ಎಂದು ಬಲವಂತಪಡಿಸುತ್ತಿತ್ತು. ಹಿಸ್ ಲುಕ್ ವಾಸ್ ಫೋರ್ಸಿಂಗ್ ಹಿಮ್ ಟು ಸಿಟ್ ಕ್ವೈಟ್, ಸುಮ್ಮನೆ ಕುಳಿತುಕೋ. ಜನಾರ್ದನ ದೂರ ದೂರ ಹೋಗುತ್ತಿದ್ದ. ಜನಾರ್ದನ ವಾಸ್ ಗೋಯಿಂಗ್ ಫಾರ್, ಅವನಾಚೆಗೆ ದೂರದಲ್ಲಿ ಶಾಲೆ ಕಾಣುತ್ತಿತ್ತು. ಸೊ ಹಿ ವಾಸ್ ಏಬಲ್ ಟು ಸಿ ದ ಸ್ಕೂಲ್ ಆಫ್ಟರ್ ಜನಾರ್ದನ ಆನ್ ದ ವೇ. ಶಾಲೆಯನ್ನೇ ನೋಡಿ ನೋಡಿದಂತೆ ಯಾವುದೋ ಪ್ರಿಯವಾದ ವಸ್ತುವನ್ನು ಕಳೆದುಕೊಂಡ ಅನುಭವವಾಯಿತು ಕರೀಮನಿಗೆ. ಸೊ ಕರೀಮಾ ಫೆಲ್ಟ್ ಆಸ್ ಇಫ್ ಹಿ ಹಸ್ ಲಾಸ್ಟ್ ಸಮ್ ಲವಿಂಗ್ ಥಿಂಗ್ ವೆನ್ ಹಿ ವಾಸ್ ವಾಚಿಂಗ್ ದ ಸ್ಕೂಲ್ ಆನ್ ದ ವೇ. ದೀರ್ಘವಾಗಿ ನಿಶ್ವಾಸ ಬಿಟ್ಟ. ಓಕೆ ಓಕೆ ಹಿ ಎಕ್ಸೇಲ್ಡ್, ಲಾಂಗ್ ಎಕ್ಸೆಲ್, ಲೈಕ್ ದಟ್. ತನ್ನ ಕಾರ್ಖಾನೆ ದಾರಿ ಹಿಡಿದ. ಓಕೆ ನೌ ಹಿ ಟುಕ್ ದ ವೇ ಆಫ್ ದ ಫ್ಯಾಕ್ಟ್ರಿ. ಮೇಲೆ ಮೇಲೆ ಏರಿದ ಸೂರ್ಯನನ್ನು ನೋಡಿದಂತೆ ಭೀತಿ ಅವನ ಮನಸ್ಸನ್ನು ಆವರಿಸಿತು. ಆಸ್ ಸನ್ ರೈಸ್ಡ್, ಮೇಲೆ ಮೇಲೆ ಏರಿದ ಸೂರ್ಯನನ್ನು ನೋಡಿದಂತೆ ಭೀತಿ, ಭೀತಿ ಭೀತಿ ಈಸ್ ದ ಸ್ಕೇರ್ನೆಸ್. ಓಕೆ ಸ್ಕೇರ್ನೆಸ್ ಅವನ ಮನಸ್ಸನ್ನು ಆವರಿಸಿತು. ಇಟ್ ಆಕ್ಯುಪೈಡ್ ಹಿಸ್ ಮೈಂಡ್, ದ ಸ್ಕೇರ್ನೆಸ್. ವೈ ಹಿ ವಾಸ್ ಸ್ಕೇರ್ಡ್? ಹೊತ್ತಾಗಿ ಹೋದಲ್ಲಿ ಅಪ್ಪನಿಂದ ನಿಶ್ಚಯವಾಗಿ ವಧೆ ತಿನ್ನಬೇಕಾಗುತ್ತದೆ ಎಂದು ಹೆದರಿ ಹಾಳು ಗೋಲಿ ಆಡಲು ಹೋಗಬಾರದಿತ್ತು ಎಂದುಕೊಂಡ. ಸೊ ಹೊತ್ತಾಗಿ ಹೋದಲ್ಲಿ ಇಫ್ ಐ ಗೋ ಲೇಟ್, ಅಪ್ಪನಿಂದ ನಿಶ್ಚಯವಾಗಿ ಫಾರ್ ಶ್ಯೂರ್ ಐ ಆಮ್ ಗೋಯಿಂಗ್ ಟು ಗೆಟ್ ಬೀಟಿಂಗ್ಸ್ ಫ್ರಮ್ ಫಾದರ್. ಓಕೆ ವಧೆ ತಿನ್ನಬೇಕಾಗುತ್ತದೆ, ಬೀಟಿಂಗ್ಸ್ ಎಂದು ಹೆದರಿ. ಸೊ ಹಿ ವಾಸ್ ಸ್ಕೇರ್ಡ್ ಫಾರ್ ದಟ್. ಹಾಳು ಗೋಲಿ ಆಡಲು ಹೋಗಬಾರದು. ಐ ಶುಡಂಟ್ ಹ್ಯಾವ್ ಗಾನ್ ಫಾರ್ ಪ್ಲೇಯಿಂಗ್ ದಿಸ್ ಮಾರ್ಬಲ್ ಗೇಮ್ ಹೋಮ್. ಆದ ಮೇಲೆ ಇನ್ನೇನು ಮಾಡೋದು? ಆಫ್ಟರ್ವರ್ಡ್ಸ್ ವಾಟ್ ವಿ ಕ್ಯಾನ್ ಡೂ? ಇಫ್ ಎವ್ರಿಥಿಂಗ್ ಈಸ್ ಓವರ್, ಆಫ್ಟರ್ವರ್ಡ್ಸ್ ವಾಟ್ ಹಿ ಕ್ಯಾನ್ ಡೂ? ನೌ ದ ಟೈಮ್ ಈಸ್ ಓವರ್, ಇಟ್ ವಿಲ್ ನಾಟ್ ಕಮ್ ಬ್ಯಾಕ್. ಮಾಡಿದ್ದುಣ್ಣ ಮಾರಾಯ. ಸಿ ದಿಸ್ ಇಸ್ ಒನ್ ಆಫ್ ದ ಗಾದೆ, ಮಾಡಿದ್ದುಣ್ಣ ಮಾರಾಯ. ಬಿಕಾಸ್ he only made it late for the factory, so he has to get beatings. So whatever he has made, he is going to get the effect. ಮಾಡಿದ್ದುಣ್ಣ ಮಾರಾಯ ಅನ್ನುತ್ತಾ ವೇಗವಾಗಿ ಹೆಜ್ಜೆ ಇಟ್ಟ. ಸೊ he started walking fast. 10 ನಿಮಿಷದ ನಡಿಗೆ ಹುಡುಗನನ್ನು ಬೀಡಿ ಫ್ಯಾಕ್ಟರಿಯ ಮುಂದೆ ತಂದು ನಿಲ್ಲಿಸಿತು. ವಿತಿನ್ 10 minutes he came just in front of the factory. ಅಲ್ಲಿ ಹುಡುಗರ ತಂಡವೊಂದು ಚಿನ್ನಿ ಆಡುತ್ತಿತ್ತು. So there one group of kids, the boys, they were playing chinni dandu. Okay, we saw right in the beginning the video that chinni dandu. ಕರೀಂ ಮುಗ್ಧನಾಗಿ ನೋಡುತ್ತಾ ನಿಂತ. ಕರೀಂ was seeing it very innocently. ಚಿನ್ನಿ ಎಂದರೆ ಕರೀಮ ಊಟವಾದರೂ ಬಿಟ್ಟಾನು. ಸೊ ಚಿನ್ನಿ ದಾಂಡು ಮೀನ್ಸ್ ಕರೀಮ ವಿಲ್ ಲೀವ್ ಫುಡ್, ಹಿಸ್ ಮೀಲ್, ಊಟವಾದರೂ ಬಿಟ್ಟನು. ಮೀನ್ಸ್ he loves the game so much. ಅಷ್ಟು ಆಸೆ ಆ ಆಟದಲ್ಲಿ. ಸೊ ಅಷ್ಟು ಆಸೆ ಇದೆ ಅವನಿಗೆ ಆಟದಲ್ಲಿ. ಗಳಿಗೆ ಹಿಂದೆ ಅವನು ಏರಿ ಹೋಗಬೇಕೆಂದಿದ್ದ ಬೀಡಿ ಫ್ಯಾಕ್ಟರಿಯ ಹಂತಗಳನ್ನು ಈಗ ಸಂಪೂರ್ಣವಾಗಿ ಮರೆತಂತಿತ್ತು. ಸೊ ಜಸ್ಟ್ ಅ ಮಿನಿಟ್ ಬ್ಯಾಕ್ he was thinking about I should go to the factory, otherwise I'm going to get beating. But by seeing this chinni, ಫ್ಯಾಕ್ಟರಿಯ ಹಂತಗಳು means the steps for the factory, ಸಂಪೂರ್ಣವಾಗಿ completely he has forgotten. Okay, so completely he has forgotten. ತುಚೀಪ್ ತುದಾಂಡ್ ತುಬದ್ ರೆಡಿ. Okay, the title of the lesson came here. ಬಾಗಿ ನಿಂತು, bent, ದಾಂಡು ಹಿಡಿದು, the long stick. See, the boy is carrying the long stick. ದಾಂಡು ಹಿಡಿದು ಗುಳಿಯಲ್ಲಿದ್ದ, ಗುಳಿ is a small pit. In that chinni is the small stick they will keep there. Okay, he bent with the long stick. The boy ನಿಟ್ಟಿಸುತ್ತಾ means he was staring at that chinni. ಹುಡುಗ ತಿಮ್ಮಾರೆಡ್ಡಿ, the boy who is going to play is ತಿಮ್ಮಾರೆಡ್ಡಿ, ಕೂಗಿ ಹೇಳಿದ. he only told ತುಚೀಪ್ ತುದಾಂಡ್ ತುಬದ್ ರೆಡಿ. ದೂರದಲ್ಲಿ ಫಾರ್, ಯಾರ ಕಡೆಗೆ ಚಿನ್ನಿ ಬರೋದೋ ಅದನ್ನು ಕ್ಯಾಚ್ ಹಿಡಿದು ಬಿಡಬೇಕು. ಯಾರ ಕಡೆಗೆ ಬರುತ್ತೋ ಅವರು ಅದನ್ನ ಕ್ಯಾಚ್ ಹಿಡಿಬೇಕು. ದೇ ಹ್ಯಾವ್ ಟು ಕ್ಯಾಚ್ ದ ಚಿನ್ನಿ, ದ ಸ್ಮಾಲ್ ಸ್ಟಿಕ್ ಎಂದು ನಿಶ್ಚಯ ಮಾಡಿ ನಿಂತಿದ್ದ ಎದುರು ಪಕ್ಷದ ಹುಡುಗರು. ಸೊ ದೇ ಹ್ಯಾವ್ ಡಿಟರ್ಮಿನ್ಡ್ ದ ಆಪೋಸಿಟ್ ಪಾರ್ಟಿ, ದ ಆಪೋಸಿಟ್ ಟೀಮ್ ಆಫ್ ದ ಬಾಯ್ಸ್. ಸೊ ದೇ ಸೆಡ್ ರೆಡಿ, ದೇ ಸೆಡ್ ಎಂದು ತಾವು ಕೂಗಿ ಉತ್ತರವಿತ್ತರು. ಸೊ ದೇ ಆಲ್ಸೋ ಸ್ಕ್ರೀಮ್ಡ್ ರೆಡಿ ಅಂಡ್ ದೇ ಆನ್ಸರ್ಡ್ ಹಿಮ್ ವೆನ್ ಹಿ ಸೆಡ್ ತುಜೀಪ್ ತುದಾಂಡ್ ತುಬದ್ ರೆಡಿ. The other team said ready. ಕರೀಮನ ಕುತೂಹಲ ಕೆರಳಿತು. So Karima was very curious. ಕುತೂಹಲ. Okay, he was very curious. Let's see what happens now.
ಹೇಗೆ ಹೊಡೆಯುತ್ತಾನೋ, ಹೌ ಈಸ್ ಗೋಯಿಂಗ್ ಟು ಹಿಟ್, ಚಿನ್ನಿ ಎಷ್ಟು ದೂರ ಹೋಗುತ್ತದೋ, ಹೌ ಫಾರ್ ದ ಚಿನ್ನಿ ವಿಲ್ ಗೋ ಎಂದು ಎಣಿಕೆ ಹಾಕುತ್ತಾ ಹಿ ವಾಸ್ ಕ್ಯಾಲ್ಕುಲೇಟಿಂಗ್. ಮೈಯೆಲ್ಲ ಕಣ್ಣಾಗಿ ನಿರೀಕ್ಷಿಸುತ್ತಾ ಇದ್ದ. ಬಾಡಿ ವಾಸ್ ಫುಲ್ ಆಫ್ ಐಸ್ ಅಂಡ್ ಹಿ ವಾಸ್ ಅವೈಟಿಂಗ್ ವಾಟ್ ವಿಲ್ ಹ್ಯಾಪನ್. ತಿಮ್ಮಾರೆಡ್ಡಿ ದಾಂಡಿನಿಂದ ಚಿನ್ನಿಯನ್ನು ಕುಟುಕಿ, ಸೊ ಚಿನ್ನಿಯನ್ನು ಕುಟುಕಿ ಮೀನ್ಸ್ okay, that small chinni, he will give one beat for that ಕುಟುಕಿ. ಕುಟುಕಿ ಮೇಲೆ ನೆಗೆದ ಚಿನ್ನಿಯ ಮೇಲೆ ಬಲವಾಗಿ ದಾಂಡು ಮತ್ತೆ ಬಿಸಿತ. ಸೊ when the chinni went up here, you see, right, it is up here. So okay, when it went up, ದಾಂಡು ಬಿಸಿತ, this is the ದಾಂಡು, the long one, ದಾಂಡು ಬಿಸಿದ, he has to hit this one. ಆದರೆ ಹಾಗೆ ಬಿಸಿದ ದಾಂಡಿಗೂ ಚಿನ್ನಿಗೂ ಮಿಲಾಖಾತ್ ಆಗಲಿಲ್ಲ. ಸೊ ದೀಸ್ ಬೋತ್ ನೋ, when he wanted to beat, they both were not in sync, so he couldn't beat it, so he missed it. Milakhat means they were not in sync, they were so what happened, ಬರಿಯ ಗಾಳಿಯಲ್ಲಿ ದಾಂಡನ್ನು ಬೀಸಿ ಗಿರ್ರನೆ ತನ್ನನ್ನೇ ಒಂದು ಸುತ್ತಿಕೊಂಡ. ಸೊ in empty air he hit this big stick but without this, and he only turned one round, ಗಿರ್ರನೆ ಒಂದು ಸುತ್ತಿ ನಿಂತುಕೊಂಡ, and this just fell there only. ಮೇಲೆ ನೆಗೆದಿದ್ದ ಚಿನ್ನಿ ಮತ್ತೊಮ್ಮೆ ಅದೇ ಸ್ಥಳದಲ್ಲಿ ಬಿದ್ದಿತ್ತು. it came back. ಗೊಳ್ಳೆಂದು ನಕ್ಕು ಬಿಟ್ಟ ಕರೀಮ. ಸೊ he laughed like anything. ಕರೀಮ, ನಗು ಯಾವಾಗಲೂ ಸಾಂಕ್ರಾಮಿಕವಲ್ಲವೇ? ಆಲ್ವೇಸ್ laugh will be epidemic. ಸಾಂಕ್ರಾಮಿಕ means it passes from one person to another person. ಇತರ ಬಾಲಕರು ನಕ್ಕರು. ಅದರ್ ಬಾಯ್ಸ್ ಆಲ್ಸೋ ದೇ ಲಾಫ್ಟ್. ತಿಮ್ಮಾರೆಡ್ಡಿಗೆ ಅವಮಾನವಂತಾಗಿ ಕೋಪ ಬಂದಿತ್ತು. ಸೊ he felt very insulted and angry because everyone laughed. ತಿಮ್ಮಾರೆಡ್ಡಿ got angry. ಮಹಾ ನಗ್ತಾ ಇದ್ದಾನೆ, ಇವನೇನೋ ಕಡಿದು ಹಾಕು ಬಿಡೋ ಹಾಗೆ. ಓ, laughing as if he is going to break or cut something ಎಂದು ಸಿಡಿಮಿಡಿಗೊಟ್ಟಿದ್ದ. ವಿತ್ ಆಂಗ್ರಿ he said, ನಂಗೆ ಆಡಕ್ಕೆ ಬಿಟ್ಟರೆ ಆಯ್ತಲ್ಲ, ತೋರಿಸ್ತೀನಿ. ಯು ಲೆಟ್ ಮೀ ಪ್ಲೇ, ಐ ವಿಲ್ ಶೋ. ಆಯ್ತಲ್ಲ, ತೋರಿಸ್ತೀನಿ, ಐ ವಿಲ್ ಶೋ. ಕರೀಮ ದೃಢವಾಗಿ ಅಚಲ ಆತ್ಮವಿಶ್ವಾಸದಿಂದ ನುಡಿದ. he told with full confidence. okay, ಅಚಲ ಆತ್ಮವಿಶ್ವಾಸ, with full confidence he told. ಮಹಾ ನಿನಗೆ ಗೊತ್ತಿದೆ, ಸುಮ್ಮನೆ ಇರೋ. ಓ, ಆಸ್ ಇಫ್ ಯು ನೋ ಎವ್ರಿಥಿಂಗ್. ಒಂದು ಸರ್ತಿ ಆಟ ಕೊಟ್ಟು ನೋಡ್ತೀಯನಾ? ಗಿವ್ ಮಿ ಒನ್ ಚಾನ್ಸ್ ನೋ. ಓಹೋ, ಬಾ, ಬೇಕಾದರೆ ಆಡು. ಓಕೆ, ಕಮ್ ಪ್ಲೇ. ಸ್ಪರ್ಧೆ ಎಂದರೆ ಕರೀಮನಿಗೆ 10 ಭುಜ ಬಂದು ಬಿಡುತ್ತಿತ್ತು. ಸ್ಪರ್ಧೆ, ಕಾಂಪಿಟಿಷನ್ means he was like as if he has 10 shoulders, means he will be full of energy. ಇನ್ನೊಬ್ಬರು ನೀನು ಈ ಕೆಲಸ ಮಾಡಲಾರೆ ಎಂದರೆ ಮಾಡೇ ಮಾಡ್ತೀನಿ ಎಂಬ ಕೆಚ್ಚು ಅವನನ್ನು ಮುನ್ನುಗ್ಗಿಸುತ್ತಿತ್ತು. if someone says that you can't do anything, but he will determine, I will do that only. that stubbornness always used to make him forward. okay, ಹುರುಪಿನಿಂದ ಮುಂದೆ ಬಂದು, so with all happiness he came front, ಮುಂದೆ ಬಂದು ತಿಮ್ಮಾರೆಡ್ಡಿಯ ಕೈಯಿಂದ ದಾಂಡನ್ನು ಕಸಿದುಕೊಂಡು he took the ದಾಂಡು, ಚಿನ್ನಿಯನ್ನೆತ್ತಿ ಬದ್ದಿ means that ಗುಳಿ or the pit ಮೇಲೆ ಪುಟವೀಳಲು ಅನುಕೂಲವಾಗುವಂತೆ ಅದನ್ನಿಟ್ಟ. so he kept the ಚಿನ್ನಿ over there in that pit. ಅದನ್ನಿಟ್ಟು ದಾಂಡನ್ನು ಆರಾಮವಾಗಿ ತೂಗುತ್ತಾ, ಸೊ he also played. he said ready ಎಂದು ಹುಂಕರಿಸಿದ. he said are you guys ready? okay, so we'll continue the next part in the next one.